ಫ್ರೀ ವ್ಯಾಕ್ಸಿನ್ನು ಫ್ರೀ ರೇಷನ್ನು ನವೆಂಬರ್ ತನಕ ಇಡೀ ದೇಶದಲ್ಲಿ ಕೊಟ್ಟಿರಂತ ಪ್ರಧಾನಮಂತ್ರಿ ಫ್ರೀ ವ್ಯಾಕ್ಸಿನೇಷನ್ ಜಗತ್ತಿನಲ್ಲಿ ಫ್ರೀ ವ್ಯಾಕ್ಸಿನೇಷನ್ ನಮ್ಮ ದೇಶ ಫ್ರೀ ಆಗಿದೆ. ಯಾರೇ ನರೇಂದ್ರ ಮೋದಿ ಅವ್ರ ಜಾಗದಲ್ಲಿ ಫ್ರೀ ವ್ಯಾಕ್ಸಿನ್ ಕೊಡ್ಲೇಬೇಕಾಗಿತ್ತು. ಇಡೀ 193 ದೇಶಗಳು ಕೊಟ್ಟಿದ್ದಾವೆ. 193 ದೇಶಗಳು ಕೊಟ್ಟಿದ್ದಾವೆ. ಫ್ರೀ ವ್ಯಾಕ್ಸಿನ್ ಮಾಡಿರ್ತಕ್ಕಂಥದ್ದು ಎಲ್ಲ ಫ್ರೀ ರೇಷನ್ ಕೊಟ್ಟಿದ್ದಾರಾ? ಫ್ರೀ ರೇಷನ್ ಕೊಟ್ಟಿದ್ದಾರಾ? ಫ್ರೀ ವ್ಯಾಕ್ಸಿನ್ ಫ್ರೀ ರೇಷನ್ ಮೋದಿ ಅವರು ಕೊಟ್ಟಿದ್ದು. ನರೇಂದ್ರ ಮೋದಿ ಅವರು ಕೊಟ್ಟಿದ್ದು. ಇಡೀ ಇದು ಪೋಲಿಯೋ ಫ್ರೀ ಆಗಿ ಕೊಡ್ಲಿಲ್ಲ. ಮೋದಿ ಪೋಲಿಯೋ ವ್ಯಾಕ್ಸಿನ್ ಫ್ರೀ ಆಗಿ ಕೊಡ್ಲಿಲ್ಲ. ಮಾತ್ರ ನೀವು ಕೊಟ್ಟಿದ್ದು. ಅದನ್ನ ಕೊಟ್ಟಿದ್ದು ಸರ್ಕಾರ ಕೊಡ್ಲಿಲ್ವಾ? ನೀವೇನ್ ಫ್ರೀ ರೈಸ್ ಕೊಟ್ಟಿದ್ದೀವಿ ಅಂತೀರಿ, ಅದ್ರಲ್ಲಿ ₹3 ಮಾತ್ರ ನಿಮ್ ಶೇರು. ಯಾವುದು ನೀವು ಕೊಟ್ಟಿದ್ದ ಅನ್ನಭಾಗ್ಯ? ನಿಮ್ಮ ಅನ್ನಭಾಗ್ಯದಲ್ಲಿ ಅವ್ರು ಕೊಟ್ಟಿದ್ದಕ್ಕೆ ₹3. ಫುಡ್ ಸೆಕ್ಯೂರಿಟಿ ಆಕ್ಟ್ ನೀವು ಫುಡ್ ಸೆಕ್ಯೂರಿಟಿ ಆಕ್ಟ್ ನೀವು ತಂದದಲ್ಲ. ಫ್ರೀ ನೀವು ಮಾಡಬಹುದಾಗಿತ್ತು. ರಾಮುಲು ಅವರು ರಾಮುಲು 5 kg ಯಾಕೆ ತಂದಿದ್ರಿ? 7 kg 5 kg ಯಾಕೆ ಮಾಡಿದ್ರಿ? ಮಾಧುಸ್ವಾಮಿ ಅವರು, ರಾಮುಲು ಅವರು ಒಂದ್ ನಿಮಿಷ. ಈಗ ಗೋಪಾಲಯ್ಯನವರು ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ತಿದ್ದಾರೆ. ರಾಮುಲು ಅವರು ಕನ್ಕ್ಲೂಡ್ ಮಾಡ್ತಿದ್ದಾರೆ. ಮುಗಿಸ್ಬಿಡಿ ಬಿಡಿ. ಈಗ ಗೋಪಾಲಯ್ಯನವರು ಫ್ರೀ ವ್ಯಾಕ್ಸಿನೇಷನ್ ನಮ್ಮ ಜನರ ದುಡ್ಡು, ಟ್ಯಾಕ್ಸ್ ದುಡ್ಡು. ಆ ಟ್ಯಾಕ್ಸ್ ದುಡ್ಡಿಂದ ನೀವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಫ್ರೀ ವ್ಯಾಕ್ಸಿನೇಷನ್ ಇಸ್ ಡನ್ ಬೈ ಎವ್ರಿಬಡಿ. ಇಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 10 kg ಅಕ್ಕಿ ಮತ್ತು 6 ತಿಂಗಳು ಬೆಳೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಹಸಿವಿನಿಂದ ಇರಬಾರ್ದು ಅಂತ ಒಂದು ನಿಮಿಷ ಹೇಳ್ತೀನಿ. ಅವ್ರಿಗೆ ಉಚಿತವಾದ ಅಕ್ಕಿಯನ್ನ ಕೊಟ್ಟಿದ್ದೇವೆ. ಯಾರು ಮೈಗ್ರೆಂಟ್ ವರ್ಕರ್ಸ್ ಈ ಜಿಲ್ಲೆ ಹೊರಗಡೆ ರಾಜ್ಯದಿಂದ ಬಂದಿರ್ತಕ್ಕಂಥ 10 kg ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮೊದಲೇ ಕೊಡಲಿಲ್ಲ. ಆಯ್ತು ಕುತ್ಕೊಳ್ರಿ. ಭೀಮಾನಾಯ್ಕ್ ಕೂತ್ಕೊಳ್ಳಿ, ಮುಗಿಸ್ಬಿಡ್ತೀನಿ. ಆಮೇಲೆ ಮಾತಾಡ್ಬೋದ್ರಿ. ಹೇಳಿ ಯಾರ ಕಿವಿ ಕೇಳಲ್ವೇನಪ್ಪ? ಭೀಮಾನಾಯ್ಕ್ ಕೂತ್ಕೊಳ್ರಿ. ಕುಳಿಸ್ರಿ ಅವ್ರಿಗೆ. ಭೀಮಾನಾಯ್ಕ್ ಈಗ ಮಾನ್ಯ ಅಧ್ಯಕ್ಷರೇ, ಅದು ವಿಶೇಷ ಸಂದರ್ಭ ಸನ್ನಿವೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರ್, ಫ್ರೀ ವ್ಯಾಕ್ಸಿನೇಷನ್ ಬರ್ತ್ ರೈಟ್. ಫ್ರೀ ರೇಷನ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಅಲ್ಲ ಅದು. ಕೊರೋನಾ ಬಂದದ್ರಿಂದ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಕ್ಕಿ. ಯಾರೇ ಸರ್ಕಾರ ಇದ್ರೂ ಕೂಡ ಜನರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ, ಯಾವುದೇ ಸರ್ಕಾರದ ಜವಾಬ್ದಾರಿ.
ಅದರಿಂದ ಅದಕ್ಕೆ ನಾನು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ ಅದು ಇಟ್ ಇಸ್ ನಾಟ್ ಎ ರೆಗ್ಯುಲರ್ ಪ್ರೋಗ್ರಾಮ್. ಇಟ್ ಇಸ್ ನಾಟ್ ಎ ರೆಗ್ಯುಲರ್ ಪ್ರೋಗ್ರಾಮ್. ಪೋಲಿಯೋ ಫ್ರೀಯಾಗಿ ಕೊಡ್ಲಿಲ್ವ ಎಲ್ರಿಗೂ? ಪೋಲಿಯೋ ಎಲ್ರಿಗೂ ಫ್ರೀಯಾಗಿ ಕೊಡ್ಲಿಲ್ವಾ? ವ್ಯಾಕ್ಸಿನ್ ಎಲ್ಲ ಇಡೀ ಜಗತ್ತಿನಲ್ಲೇ ಫ್ರೀಯಾಗಿ ಕೊಡ್ತಾ ಇಲ್ವಾ? ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ನಾನು ಅದಕ್ಕೆ ಹೋಗಲ್ಲ. ಬೇರೆ ದೇಶಗಳಲ್ಲಿ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾನು ಇವರು ಬಸವರಾಜ ಬೊಮ್ಮಾಯಿ ಅವರು ಒಪ್ಕೊಂಡ್ರೆ ಒಂದು ರೆಸಲ್ಯೂಷನ್ ಮಾಡೋಣ, ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಳ್ಳೋಣ. ಎಲ್ಲ ಟ್ಯಾಕ್ಸಸ್ ಎಲ್ಲ ಕಡಿಮೆ ಮಾಡ್ರಿ, ಎಕ್ಸೈಸ್ ಡ್ಯೂಟಿ ಎಲ್ಲ ಕಡಿಮೆ ಮಾಡ್ರಿ, ಜಾಸ್ತಿ ಆಗ್ಬಿಟ್ಟದೆ. ₹3.45 ₹31.84 ತಗೊಂಡು ಹೋಗ್ಬಿಟ್ಟಿದ್ದೀರಿ. ₹9.20 ₹9.20 ₹32.98 ತಗೋಬಿಟ್ಟಿದ್ದೀರಿ. ಅದ್ರ 50% ಕಡಿಮೆ ಮಾಡಿಯಪ್ಪ ಅಂತ ಒಂದು ರೆಸಲ್ಯೂಷನ್ ಮಾಡೋಣ. ಇದೇ ಅಗ್ರಿ, ನಾನೇ ಮೂವ್ ಮಾಡ್ತೀನಿ, ಕಳಿಸ್ಕೊಳ್ಳೋಣ. ಹಿಂದೆ ಈ ಹೌಸ್ನಲ್ಲಿ ಬಹಳಷ್ಟು ರೆಸಲ್ಯೂಷನ್ಗಳು ಮಾಡಿದೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಕೊಟ್ಟಿದ್ದೀವಿ. ಇದನ್ನ ಮಾಡೋದು ಒಳ್ಳೇದು ಅಂತೇಳಿ ನನ್ನ ಡಿಮ್ಯಾಂಡ್ ಇದೆ. ಮತ್ತೆ ನೀವು ಸೇಲ್ ಟ್ಯಾಕ್ಸು ಸೆಸ್ ಏನ್ ಆಗ್ತಾ ಇದ್ದೀರಿ ಅವನ್ನೆಲ್ಲ ಡ್ರಾಸ್ಟಿಕ್ ಆಗಿ ಕಮ್ಮಿ ಮಾಡಿ, ಆಗ ಬರ್ಡನ್ ಕಡಿಮೆ ಆಗುತ್ತೆ. ಡೀಸೆಲ್ ಕಡಿಮೆ ಆದ್ರೆ ಬೆಲೆ ಪದಾರ್ಥಗಳ ಕಾಸ್ಕೇಡಿಂಗ್ ಎಫೆಕ್ಟ್ ಇದೆಯಲ್ಲ, ಅವೆಲ್ಲ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇಷ್ಟನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಆದ್ರೂ ನಮ್ಮೆಲ್ಲ ಸ್ನೇಹಿತರುಗಳು ಬಹಳ ನನ್ನ ಅಡ್ಡಿಪಡಿಸ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು. ನನ್ನನ್ನು ಪಾರ್ಲಿಮೆಂಟ್ ಕಳಿಸ್ಬಿಡಕ್ಕೆ ಮಾಧುಸ್ವಾಮಿ ಯಾಕೋ ಪಾರ್ಲಿಮೆಂಟ್ ಹೋಗೇ ಇಲ್ವಲ್ಲ. ಅದರಿಂದ ಇವತ್ತು ಇಡೀ 6.5 ಕೋಟಿ ಜನ ಶಾಪ ಆಗ್ತಾ ಇದ್ದಾರೆ. ಸರಿ, ಕಣ್ಣೀರು ಕೈ ತೊಳಿತಾ ಇದ್ದಾರೆ. ದಯಮಾಡಿ ಅವರಿಗೆ ನಾವು ಸ್ವಲ್ಪ ಆದ್ರೂ ಕೂಡ ರಿಲೀಫ್ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಆ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಮನವಿಯನ್ನ ಮಾಡ್ತಾ ಇದ್ದೇನೆ.